ಗಣೇಶ್ ಅವರನ್ನ ಗೋಲ್ಡನ್ ಸ್ಟಾರ್ ಅಂತ ಕರಿತೀವಿ. ಆದ್ರೆ ಆ ಗೋಲ್ಡನ್ ಸ್ಟಾರ್ ಬೆಳೆದು ಬಂದ ಹಾದಿ ಎಷ್ಟು ಕಠಿಣವಾಗಿತ್ತು ಗೊತ್ತಾ? ಇವನೊಬ್ಬ ಕಾಮಿಡಿ ಆಕ್ಟರ್. ಇವನು ಹೀರೋ ಆಗಿ ಸಿನಿಮಾ ಮಾಡಿದ್ರೆ ಇವನ್ ಸಿನಿಮಾನ ಯಾರು ತಾನೇ ನೋಡ್ತಾರೆ ಅಂತ ಕೆಲವೊಂದಷ್ಟು ಜನ ಆಡ್ಕೊಂಡಿದ್ರು. ಹೀರೋ ಅಂದ್ರೆ ತುಂಬಾ ಹೈಟ್ ಇರಬೇಕು, ಆದ್ರೆ ಇವನು ಇರೋದೇ 3 ಅಡಿ ಅಂತ ತುಂಬಾ ಜನ ಅಪಹಾಸ್ಯ ಮಾಡಿದ್ರು. ಮತ್ತೆ ಗಣೇಶ್ ಅವ್ರಿಗೆ ಶಿಲ್ಪಾ ಗಣೇಶ್ ಅವರನ್ನ ಮದುವೆಯಾಗೋಕೆ ಇಷ್ಟ ಇಲ್ಲದೆ ಇದ್ರು ಗಣೇಶ್ ಅವ್ರಿಗೆ ಬೆದರಿಕೆ ಹಾಕಿ ಬಲವಂತವಾಗಿ ಮದುವೆ ಮಾಡಿದ್ರ. ಈ ರೀತಿ ಗಣೇಶ್ ಅವರ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೆ ಇರುವಂತ ಅನೇಕ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಮೊದಲನೇದಾಗಿ ಗಣೇಶ್ ಅವರ ಪೂರ್ತಿ ಹೆಸರು ಗಣೇಶ್ ಕಿಶನ್. ಇವರು 2 ಜುಲೈ 1980 ನೆಲಮಂಗಲ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿ ಜನಿಸ್ತಾರೆ. ಅವರ ತಂದೆ ಕಿಶನ್ ಅವರು ಮೂಲತಃ ನೇಪಾಳದವರಾಗಿದ್ರು. ಅವರು ಗೂರ್ಖಾ ಕುಲಕ್ಕೆ ಸೇರಿದವರು. ಅವರ ತಾಯಿ ಸುಲೋಚನಾ ಅವರು ಕರ್ನಾಟಕದವರೇ. ಗಣೇಶ್ ಅವ್ರಿಗೆ ಮಹೇಶ್ ಮತ್ತು ಉಮೇಶ್ ಎಂಬ 2 ತಮ್ಮಂದಿರು ಕೂಡ ಇದ್ದಾರೆ. ಅವರಲ್ಲಿ ಉಮೇಶ್ ಅವರು 2015 ನಮಕ್ ಹರಾಮ್ ಎಂಬ ಸಿನಿಮಾ ತೆಗಿತಾರೆ. ಆದ್ರೆ ಆ ಸಿನಿಮಾ ಥಿಯೇಟರ್ಗಳಲ್ಲಿ ಚೆನ್ನಾಗಿ ಓಡ್ಲಿಲ್ಲ. ಚಿಕ್ಕಂದಿನಿಂದಲೂ ತುಂಬಾ ಚೇಷ್ಟೆ ಮಾಡ್ತಾ ತುಂಟಾಟಗಳನ್ನ ಮಾಡ್ತಿದ್ದ ಗಣೇಶ್ ಅವರು ನೆಲಮಂಗಲದ ಬಸವೇಶ್ವರ ಸ್ಕೂಲ್ನಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಪಡಿತಾರೆ. ಅವರು ಅವರ ಸ್ಕೂಲ್ನಲ್ಲಿ ಸ್ನೇಹಿತರ ಜೊತೆ ತರಲೆ ಮಾಡ್ತಾ ಚೇಷ್ಟೆ ಮಾಡ್ತಿದ್ರಿಂದ ಶಿಕ್ಷಕರ ಹತ್ತಿರ ಯಾವಾಗ್ಲೂ ಬೈಸ್ಕೊಂಡು ಕ್ಲಾಸ್ ರೂಮ್ ಇಂದ ಹೊರಗಡೆ ನಿಂತ್ಕೊಳ್ಳೋ ಹಾಗೆ ಮಾಡ್ಕೊಳ್ತಿದ್ರಂತೆ. ಅದೇ ರೀತಿ ಶಾಲೆಯಲ್ಲಿ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಎಲ್ರಿಗಿಂತ ಮುಂದೆ ಇರುತ್ತಾ ಶಿಕ್ಷಕರ ನೆಚ್ಚಿನ ವಿದ್ಯಾರ್ಥಿ ಕೂಡ ಆಗಿದ್ರಂತೆ. ಇನ್ನೊಂದು ವಿಷಯ ಏನಂದ್ರೆ, ಆಗಿನ ಸಮಯದಲ್ಲಿ ಗಣೇಶ್ ಅವರು ಯಾವುದೇ ಮದುವೆ ನಡೀತಿದ್ರು, ಏನೇ ಫಂಕ್ಷನ್ ಆಗ್ತಿದ್ರು ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಡ್ತಿದ್ರಂತೆ. ಯಾಕಂದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ನಮ್ಮಲ್ಲಿರೋ ಟ್ಯಾಲೆಂಟ್ ಅನ್ನ ತೋರಿಸ್ಕೊಳ್ಳೋದಿಕ್ಕೆ ಯಾವುದೇ ಜಾಗ ಆಗಿದ್ರು ಸರಿ ರೆಡಿಯಾಗಿರ್ತೀವಿ ಅಂತ ಸ್ವತಃ ಗಣೇಶ್ ಅವರೇ ಹೇಳ್ಕೊಂಡಿದ್ರು. ನಂತರ ಅವರ ವಿದ್ಯಾಭ್ಯಾಸ ಮುಗಿದ್ಮೇಲೆ ನಾನು ಸಿನಿಮಾಗಳಲ್ಲಿ ನಟಿಸಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆದ್ರೆ ಸಿನಿಮಾದಲ್ಲಿ ನಟಿಸ್ಬೇಕಂದ್ರೆ ಹೇಗೆ ಅವಕಾಶ ಪಡ್ಕೋಬೇಕು, ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಆದ್ರೂ ಜೇಬಲ್ಲಿ 40 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬರ್ತಾರೆ. 5 ರಿಂದ 6 ಲಕ್ಷ ಹಣ ಸಂಪಾದಿಸಿ ಒಂದು ಮನೆ ಕಟ್ಸಿದ್ರೆ ಸಾಕು ಅಂತ ಅನ್ಕೊಂಡಿರ್ತಾರೆ. ಆಗ ಗಣೇಶ್ ಅವ್ರಿಗೆ ವೀರಮಾದೇಗೌಡರ ಪರಿಚಯವಾಗುತ್ತೆ. ಅವರು ನೀನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಸೇರ್ಕೋ ಅಂತ ಹೇಳಿದ್ರು. ಅದರಂತೆಯೇ ಗಣೇಶ್ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ನಲ್ಲಿ ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳೋದಿಕ್ಕೆ ಫೀಸ್ ಎಷ್ಟು ಅಂತ ಕೇಳಿದಾಗ 4,500 ಅಂತ ಹೇಳ್ತಾರೆ. ಆಗ ಗಣೇಶ್ ಅವರು ಅಷ್ಟೊಂದು ಹಣ ನನ್ನ ಹತ್ರ ಇಲ್ವಲ್ಲ ಅಂತ ಅನ್ಕೊಂಡು ಫೀಸನ್ನ ಇನ್ಸ್ಟಾಲ್ಮೆಂಟ್ ನಲ್ಲಿ ಕಟ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ಅವರು ಇಲ್ಲ, ಪೂರ್ತಿ ಹಣವನ್ನ ಒಂದೇ ಸರಿ ಕಟ್ಟಬೇಕು ಅಂತ ಹೇಳ್ತಾರೆ. ಆಗ ಗಣೇಶ್ ಅವ್ರಿಗೆ ಆಕ್ಟಿಂಗ್ ಕ್ಲಾಸ್ಗೆ ಸೇರ್ಕೊಳ್ಳೋದಿಕ್ಕೆ ವೀರಮಾದೇಗೌಡರು ಹಣ ಸಹಾಯ ಮಾಡ್ತಾರೆ. ನಂತರ ಗಣೇಶ್ ಅವರು ಯದ್ವಾ ತದ್ವಾ, ಪಾಪ ಪಾಂಡು ಈ ರೀತಿ ಕಾಮಿಡಿ ಧಾರಾವಾಹಿಗಳಲ್ಲಿ ನಟಿಸುತ್ತಾ ಬರ್ತಾರೆ. ಗಣೇಶ್ ಅವರು ಮೊದಲನೇ ಬಾರಿಗೆ ಗುಟ್ಟು ಎಂಬ ಕಿರುಚಿತ್ರದಲ್ಲಿ ನಾಯಕ ನಟನಾಗಿ ಪಾತ್ರ ಮಾಡ್ತಾರೆ. ಆ ಕಿರುಚಿತ್ರ ಡಿಡಿ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಾಗ ಗಣೇಶ್ ಅವರು ತನ್ನ ತಾಯಿಗೆ ಕರೆ ಮಾಡಿ ನಾನು ನಟಿಸಿದ ಟೆಲಿಫಿಲಂ ಟಿವಿಯಲ್ಲಿ ಬರ್ತಿದೆ ಅಂತ ಹೇಳಿದಾಗ ಅದನ್ನ ಕಂಡಂತ ಗಣೇಶ್ ಅವರ ತಾಯಿಗೆ ನನ್ನ ಮಗ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ತಾನೆ ಅಂತ ಅನಿಸ್ತಂತೆ. ಗಣೇಶ್ ಅವರು ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ ಕೋಳಿ ಫಾರಂ ನಲ್ಲಿ ಮತ್ತೆ ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ರು. ಹಾಗೆ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದಂತ ಕಾಮಿಡಿ ಟೈಮ್ ಶೋನ ನಡೆಸ್ಕೊಡೋದಿಕ್ಕೆ ಮೊದಲು ರವಿಶಂಕರ್ ಅವರಿಗೆ ಆಫರ್ ಬಂದಿತ್ತು. ಆದರೆ ರವಿಶಂಕರ್ ಅವರು ಬೇರೆ ಶೂಟಿಂಗ್ಗಳಲ್ಲಿ ಬ್ಯುಸಿ ಇದ್ದ ಕಾರಣ ಗಣೇಶ್ ಅವ್ರಿಗೆ ಕಾಮಿಡಿ ಟೈಮ್ ಶೋನ ನಡೆಸ್ಕೊಡೋದಿಕ್ಕೆ ಆಫರ್ ಬರುತ್ತೆ. ನಂತರ ಆ ಕಾಮಿಡಿ ಟೈಮ್ ಶೋ ತುಂಬಾ ಫೇಮಸ್ ಆಗುತ್ತೆ. ಜನ ಗಣೇಶ್ ಅವರನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ. ಆ ಶೋ ನಡೆಸ್ಕೊಡೋದಿಕ್ಕೆ ಗಣೇಶ್ ಅವ್ರಿಗೆ ಪ್ರತಿ ಎಪಿಸೋಡ್ಗೆ 1250 ರೂಪಾಯಿಯನ್ನ ಕೊಡ್ತಿದ್ರು. ಹೀಗೆ ಒಂದ್ಸರಿ ಗಣೇಶ್ ಅವರು ಮಂಗಳೂರಿನ ವುಡ್ಲ್ಯಾಂಡ್ಸ್ ಹೋಟೆಲ್ಗೆ ಹೋಗಿರ್ತಾರೆ. ಆಗ ಅವ್ರಿಗೆ ಜಗದೀಶ್ ಅವರು ಪರಿಚಯವಾಗಿ ಅವರಿಬ್ರು ಊಟ ಮಾಡ್ತಾ ಇರಬೇಕಾದ್ರೆ ನೀವ್ಯಾಕೆ ಹೀರೋ ಆಗ್ಬಾರ್ದು, ನಿಮ್ಮ ಚಿತ್ರಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂತ ಜಗದೀಶ್ ಅವರು ಹೇಳಿದ್ರಂತೆ. ಇದರಿಂದ ಗಣೇಶ್ ಅವರು ಚೆಲ್ಲಾಟ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ಪಾತ್ರ ಮಾಡ್ತಾರೆ. ಆ ಸಿನಿಮಾ ಬಿಡುಗಡೆಯಾಗಿ ತುಂಬಾ ಚೆನ್ನಾಗಿ ಓಡುತ್ತೆ. ಯಾವಾಗ ಚೆಲ್ಲಾಟ ಸಿನಿಮಾದಲ್ಲಿ ಹೀರೋ ಆಗಿ ಪಾತ್ರ ಮಾಡಿರೋದು ಗಣೇಶ್ ಅವರು ಅನ್ನೋ ವಿಷಯ ಗೊತ್ತಾಗುತ್ತೋ ಆಗ ತುಂಬಾ ಜನ ಚೆಲ್ಲಾಟ ಸಿನಿಮಾದ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ಗೆ ಯಾಕ್ರಿ ಕಾಮಿಡಿ ಟೈಮ್ನವ್ರನ್ನೆಲ್ಲ ಹೀರೋ ಮಾಡ್ತೀರಾ, ಅವರ ಸಿನಿಮಾನ ಯಾರಿಗೆ ನೋಡ್ತಾರೆ ಅಂತ ಕೆಲವೊಂದಷ್ಟು ಜನ ಗಣೇಶ್ ಅವರ ಮುಂದೆನೆ ಬೈಯೋಕೆ ಶುರು ಮಾಡಿದ್ರಂತೆ. ಇಷ್ಟು ಅವಮಾನ ಮಾಡಿದ್ರು ಕೂಡ ಗಣೇಶ್ ಅವರು ಸುಮ್ಮನೆ ಇರ್ತಿದ್ರು. ನಂತರ ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ಎಂಬ ಸಿನಿಮಾ ಮಾಡೋಕೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಗಣೇಶ್ ಅವ್ರಿಗೆ ಯೋಗರಾಜ್ ಭಟ್ ಅವರು ಮೊದಲೇ ಗೊತ್ತಿದ್ರಿಂದ ಯೋಗರಾಜ್ ಭಟ್ ಅವ್ರಿಗೆ
ಗಣೇಶ್ ಅವರೇ ಫೋನ್ ಮಾಡಿ ಮುಂಗಾರು ಮಳೆ ಸಿನಿಮಾಗೆ ನಾನೇ ಹೀರೋ ಆಗಿ ಆಕ್ಟ್ ಮಾಡ್ಲಾ ಅಂತ ಕೇಳಿದಾಗ ಯೋಗರಾಜ್ ಭಟ್ ಅವರು ಈ ಸಿನಿಮಾಗೆ ನೀನೇ ಸರಿ ಅಂತ ಹೇಳಿದ್ರಂತೆ. ನಂತರ ಮುಂಗಾರು ಮಳೆ ಸಿನಿಮಾ ಶೂಟಿಂಗ್ ಗಳೆಲ್ಲ ಮುಗಿದು ಥಿಯೇಟರ್ ಗಳಲ್ಲಿ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ಆಗಿದ್ದೇ ತಡ ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಆ ಸಿನಿಮಾ ಥಿಯೇಟರ್ ಗಳಲ್ಲಿ ಓಡ್ತಿರ್ಬೇಕಾದ್ರೆ ಬೇರೆ ಸಿನಿಮಾ ಏನಾದ್ರು ರಿಲೀಸ್ ಆದ್ರೆ ಮುಂಗಾರು ಮಳೆ ಸಿನಿಮಾ ಮುಂದೆ ಬೇರೆ ಸಿನಿಮಾ ಪಕ್ಕಾ ಫ್ಲಾಪ್ ಆಗುತ್ತೆ ಅಂತ ಅನಿಸುವಷ್ಟರ ಮಟ್ಟಕ್ಕೆ ಆ ಸಿನಿಮಾ ಸದ್ದು ಮಾಡಿತ್ತು. ಇವನು ಹೈಟೇ ಇಲ್ಲ, ಇವನ ಸಿನಿಮಾನ ಯಾರ್ ತಾನೇ ನೋಡ್ತಾರೆ ಅಂತ ಆಡ್ಕೊಳ್ತಿದ್ದಂತ ದೊಡ್ಡ ದೊಡ್ಡ ಹೀರೋಗಳೇ ಗಣೇಶ್ ಅಂದ್ರೆ ಯಾರು ಅಂತ ತಿಳ್ಕೊಳ್ಳೋ ಹಾಗೆ ಮಾಡಿತ್ತು. ಆ ಸಿನಿಮಾದ ನಂತರ ಗಣೇಶ್ ಅವರು ಹಿಂದಿರುಗಿ ನೋಡ್ಲೇ ಇಲ್ಲ. ಹಲವಾರು ಸಿನಿಮಾಗಳನ್ನ ಮಾಡ್ತಾ ಒಂದರ ನಂತರ ಮತ್ತೊಂದು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಗೋಲ್ಡನ್ ಸ್ಟಾರ್ ಅಂತ ಹೆಸರು ಪಡ್ಕೊಂಡ್ರು. ಇದರ ನಡುವೆ ಗಣೇಶ್ ಅವ್ರ ಬಗ್ಗೆ ಒಂದು ಸುದ್ದಿ ಹರಿದಾಡುತ್ತೆ. ಅದೇನಂದ್ರೆ ಗಣೇಶ್ ಅವ್ರಿಗೆ ಶಿಲ್ಪಾ ಅವರನ್ನ ಮದುವೆ ಆಗೋಕೆ ಇಷ್ಟ ಇಲ್ಲದೆ ಇದ್ರು ಕೂಡ ರವಿ ಪೂಜಾರಿ ಅವ್ರಿಗೆ ಹಣ ಕೊಟ್ಟು ಗಣೇಶ್ ಅವ್ರಿಗೆ ಬೆದರಿಕೆ ಹಾಕಿಸಿ ಬಲವಂತವಾಗಿ ಮದುವೆ ಮಾಡಲಾಯಿತು ಅಂತ ಚರ್ಚೆಗಳು ಶುರುವಾಗುತ್ತೆ. ಆದ್ರೆ ಇದೆಲ್ಲವೂ ಸುಳ್ಳು ಸುದ್ದಿಗಳು. ಯಾಕಂದ್ರೆ ಗಣೇಶ್ ಅವರು ಕಾಮಿಡಿ ಟೈಮ್ ಶೋನ ನಡೆಸ್ಕೊಡ್ಬೇಕಾದ್ರೇನೆ ಶಿಲ್ಪಾ ಅವರ ಪರಿಚಯವಾಗಿತ್ತು. ಶಿಲ್ಪಾ ಅವರು ಕೂಡ ಗಣೇಶ್ ಅವರ ಸಿನಿಮಾ ಶೂಟಿಂಗ್ ಗಳಿಗೆ ಹೋಗ್ತಿದ್ರು. ಮತ್ತೆ ಮೊದಲು ಗಣೇಶ್ ಅವರೇ ಶಿಲ್ಪಾ ಅವ್ರಿಗೆ ಹಾಯ್ ದಿಸ್ ಇಸ್ ಕಾಮಿಡಿ ಟೈಮ್ ಗಣೇಶ್ ಅಂತ ಮೆಸೇಜ್ ಅನ್ನ ಮಾಡಿ ಪ್ರಪೋಸ್ ಮಾಡಿದ್ರಂತೆ. ನಂತರ ಅವರಿಬ್ರು ಇಷ್ಟಪಟ್ಟು ಗಣೇಶ್ ಅವರೇ ಶಿಲ್ಪಾ ಅವರ ಫ್ಯಾಮಿಲಿಯನ್ನ ಒಪ್ಪಿಸಿ ಮದುವೆಯಾಗಿದ್ರಂತೆ. ಹೀಗಿರುವಾಗ ಗಣೇಶ್ ಅವರು ಹೇಗೆ ಶಿಲ್ಪಾ ಅವರನ್ನ ಬಲವಂತವಾಗಿ ಮದುವೆಯಾಗೋಕೆ ಸಾಧ್ಯ? ಹಾಗಾದ್ರೆ ಜನಗಳಿಗೆ ಗಣೇಶ್ ಅವರ ಮದುವೆಯ ಬಗ್ಗೆ ಈ ರೀತಿ ಒಂದು ಸಂಶಯ ಬರೋದಕ್ಕೆ ಕಾರಣ ಏನಂದ್ರೆ ಗಣೇಶ್ ಅವರು ಯಾರಿಗೂ ಹೇಳ್ದೆ ಶಿಲ್ಪಾ ಅವರನ್ನ ರಾತ್ರೋರಾತ್ರಿ ಮದುವೆಯಾಗಿದ್ದು ಎಲ್ರಿಗೂ ಡೌಟ್ ಬರೋ ಹಾಗೆ ಮಾಡಿತ್ತು. ಆದ್ರೆ ಅಸಲಿ ವಿಷಯ ಏನಂದ್ರೆ ಗಣೇಶ್ ಮತ್ತು ಶಿಲ್ಪಾ ಅವರು ತಮ್ಮ ಮದುವೆಯನ್ನ ತುಂಬಾ ಚಿಕ್ಕದಾಗಿ ಮಾಡ್ಕೋಬೇಕು, ರಿಸೆಪ್ಷನ್ ನ ಗ್ರಾಂಡ್ ಆಗಿ ಮಾಡಬೇಕು ಅಂತ ಪ್ಲಾನ್ ಅನ್ನ ಹಾಕೊಂಡಿದ್ರು. ಅದೇ ರೀತಿ ಅವರ ಮದುವೆಗೆ ಫ್ರೆಂಡ್ಸ್ ಗಳನ್ನ ಮತ್ತೆ ಫ್ಯಾಮಿಲಿಯವರನ್ನ ಮಾತ್ರ ಕರೆದು ಸಿಂಪಲ್ ಆಗಿ ಮದುವೆ ಹಾಕಿದ್ರು. ರಿಸೆಪ್ಷನ್ಗೆ ಎಲ್ಲರನ್ನು ಕರೆದು ರಿಸೆಪ್ಷನ್ ನ ಮಾತ್ರ ಗ್ರಾಂಡ್ ಆಗಿ ಮಾಡ್ಕೊಂಡಿದ್ರು. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನ ಮಾತ್ರ. ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್.